ಸರ್, ನಾಲ್ಕು ತಂತಿ ಅಂದ್ರೆ ಕೂಡ್ಲೆ ನಮ್ಗೆ ಬೇಂದ್ರೆ ಅವರದು ನೆನಪಿಗೆ ಬರುತ್ತೆ. ಬೇಂದ್ರೆ ಅವರ ಏನಾದ್ರು ಆ ಬರವಣಿಗೆ ಫ್ಲೇವರ್ ಈ ಧಾರಾವಾಹಿಯಲ್ಲಿ ಕಾಣಿಸುತ್ತಾ ಅಥವಾ ನಿಮ್ ಸ್ಫೂರ್ತಿ ಆಗಿತ್ತಾ? ಹೌದೌದು, ಆ ಧಾರಾವಾಹಿ ಇಡೀ ಕತೆಗೆ, ನಾಲ್ಕು ತಂತಿ ಅನ್ನುವ ಕತೆಗೆ ಆಧಾರವೇ ಬೇಂದ್ರೆ ಅವರ ಪದ್ಯ. ಅವ್ರ ಪದ್ಯ ಏನ್ ಹೇಳುತ್ತೆ? ತಂಬೂರಿಗೆ ನಾಲ್ಕು ತಂತಿ ಇದೆ, ಆ ತಂತಿ ಮೆಟಲ್, ತಂಬೂರಿಯ ಬುಡ ಅದು ಸೊರೆ ಬುರುಡೆ, ಹೌದು. ಮೇಲಿರೋದು ಇನ್ಯಾವುದೋ ಮರ, ಅದು ತಿರುಪು, ಶ್ರುತಿ ಮಾಡಕ್ಕಿರೋ ತಿರುಪು ಅದೇ ಬೇರೆ ಮರ. ಹೌದು. ಎಲ್ಲ ಬೇರೆ ಬೇರೆ ಇದು ಸೇರ್ಕೊಂಡು ಒಟ್ಟಿಗೆ ಇದ್ದಾಗ ಟಿಮ್ ಅಂದ್ರೆ ಶ್ರುತಿ ಕೇಳುತ್ತೆ. ಯಾವುದು ಒಂದೇ ಜಾತಿದಲ್ಲ, ಹಲವಾರು ಜಾತಿಗಳು ಒಟ್ಟಿಗೆ ಸೇರ್ಕೊಂಡಾಗ ತಂಬೂರಿ ಆಗತ್ತೆ. ಹೀಗೆ 4 ಹೆಣ್ಣು ಮಕ್ಕಳ ಕತೆ. 4 ಜನ ಯಾರ್ಯಾರಿಗೋ ಹುಟ್ಟಿದವರು, ಅವರನ್ನು ಸಾಕ್ತಾ ಇರುವ ಒಬ್ಬ ತಂದೆ. ಅವರೆಲ್ಲರೂ ಅವನ ತಂದೆ ಅನ್ಕೊಂಡಿರ್ತಾರೆ, ಆದ್ರೆ ಕತೆ ಬೆಳೆದಂಗೆ ಗೊತ್ತಾಗತ್ತೆ ಅವನಲ್ಲ ತಂದೆ, ಇನ್ಯಾರೋ ಅಂತ. ಸೊ ಅವ್ರಿಗೆಲ್ರಿಗೂ ಅವರ ನೆನ್ನೆಗಳು, ಪ್ರತಿ ಹೆಣ್ಣು ಮಗಳಿಗೆ ಆಕೆಯ ನೆನ್ನೆ ಮತ್ತು ವರ್ತಮಾನ ಮತ್ತು ಭವಿಷ್ಯ, ಈ 3 ಕೂಡ ಕಾಡಕ್ ಶುರು ಆಗತ್ತೆ. ಪ್ರತಿಯೊಬ್ಬರಿಗೂ ಅವರ ನೆನ್ನೆ ಅಂತ ತಿಳ್ಕೊಳಕ್ಕೆ ಯಾರು ನಮ್ಮ ತಾಯಿ, ಯಾರು ನಮ್ಮ ತಂದೆ ಅಂತ ತಿಳ್ಕೊಬೇಕು ಅನ್ನೋ ಆಸೆ. ಅದರಿಂದಾಗಿ ಕೆಲವು ಹುಡುಕಾಟ, ಜೊತೆಗೆ ಅವ್ರ ನಾಳೆನೂ ಕಟ್ಕೋಬೇಕು. ಹೀಗೆ ಒಂದು ಕಥೆಯನ್ನು ಕಟ್ಟೋಕೆ ಶುರು ಮಾಡಿದ್ವಿ. ಇಟ್ ಬಿಕೇಮ್ ಎ ಕೈಂಡ್ ಆಫ್, ನನಗೂ ಒಂದು ಚಾಲೆಂಜ್, ಅದು ನೋಡುವವರಿಗೂ ಒಂದು ದೊಡ್ಡ ಚಾಲೆಂಜ್. ಒಬ್ಬ ಭರತನಾಟ್ಯ ಮಾಡುವ ಹುಡುಗಿ, ಅವಳ ತಾಯಿ ಯಾರು ಅಂತ ಅವಳಿಗೆ ಗೊತ್ತಾಗತ್ತೆ, ಅವಳು ದೊಡ್ಡ ರಾಜಕಾರಣಿ ಅಂತ. ತಂದೆ ಯಾರು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿರ್ತಾಳೆ, ಅವಳಿಗೆ ಗೊತ್ತಿಲ್ಲ. ಆ ತಂದೆ ಆಗಿರುವವನೇ, ಪ್ರೇಕ್ಷಕರಿಗೆ ಹೇಳ್ಬಿಡ್ತೀವಿ, ತಂದೆ ಆಗಿರುವವನೇ ಮಗಳನ್ನ ಲವ್ ಮಾಡಕ್ ಶುರು ಮಾಡ್ಬಿಡ್ತಾನೆ. ಅದು ಶ್ರೀನಿವಾಸ್ ಪ್ರಭು ಪಾತ್ರ. ಈ ಡ್ಯಾನ್ಸರ್ ಪಾತ್ರ ಶಮ ಅನ್ನುವರು, ಶಮನ ತಾಯಿಯ ಪಾತ್ರ ನನ್ನ ಮಡದಿ ಶೈಲಜಾ. ಆ ಟ್ರ್ಯಾಕ್ ಎಷ್ಟು ಜನಪ್ರಿಯವಾಗಿ ಹೋಯ್ತು ಅಂತಂದ್ರೆ, ಏನ್ರಿ ಏನಾಗತ್ರಿ, ತಂದೆ ಮಗಳು ರೀ, ಅದ್ರ ಹಂಗೆ ಪ್ರತಿಯೊಬ್ರು ಕಾಗದ ಬರೆಯಕ್ಕೆ ಶುರು ಮಾಡಿದ್ರು. ಆಮೇಲೆ ಇನ್ನೊಬ್ಳು ಕಲ್ಯಾಣಿ ಅಂತ, ಅವಳಿಗೆ ಅವಳ ತಂದೆ ಯಾರು ಅಂದ್ರೆ ಮನೆ ಬಿಟ್ಟು ಓಡಾಟಾಗಿರ್ತಾನೆ, ತಾಯಿ ಇನ್ನೆಲ್ಲೋ ಇರ್ತಾಳೆ, ತಾಯಿಯನ್ನು ಕಷ್ಟಪಟ್ಟು ಹುಡುಕ್ತಾಳೆ. ತಂದೆ ಯಾರು ಅಂದ್ರೆ ಅವನು ಸನ್ಯಾಸಿ ಆಗ್ಬಿಟ್ಟಿರ್ತಾನೆ, ಯಾವ್ದೋ ಮಠದಲ್ಲಿ ಇರ್ತಾನೆ. ಆ ಮಠದ ಸನ್ಯಾಸಿ ಆಗಕ್ಕೆ ಮುಂಚೆ ಮನೆಗೆಲಸದವಳನ್ನ ರೇಪ್ ಮಾಡಿ ಅದರಿಂದ ಹುಟ್ಟಿದ ಒಬ್ಬ ಹುಡುಗಿ, ಇವಳನ್ನು ಸಾಕ್ತಾ ಇರೋನ್ ಯಾರು, ಈಗ ಅಪ್ಪ ಅಂತ ಹೇಳ್ತಿರುವ, ಅದು ಏಣಿಗೆ ನಟರಾಜ ಮಾಡುವ ಪಾತ್ರ. ಹಾಗೆ ಅವನು 4 ಜನ ಹೆಣ್ಣು ಮಕ್ಕಳನ್ನು ಸಾಕ್ತಾ ಇರ್ತಾನೆ. ಈ 4 ತಂತಿಗಳು ಅದು ಬೆಳೀತಾ ಇರೋದಲ್ಲಿ ಇದ್ಯಾವುದೋ ಸೋರೆ ಬುರುಡೆ ಅಲ್ಲ, ಅದರ ಬುಡ ಯಾವುದು, ಇನ್ಯಾವುದು ಹಲಸಿನ ಮರ, ಅದು ಉದ್ದಕ್ಕಿರುವ ಇದು, ಮೇಲ್ಗಡೆ ತಿರುಪು ಯಾವುದು, ಅದು ಟೀಕು ತೇಗದ ಮರ. ಹೀಗೆ ಬದುಕು ಅನ್ನುವುದು ನಾನು ನೀನು ಆನು ತಾನು ಅನ್ನುವ, ನಾನು ನೀನು ಅನ್ನುವುದು ಗಂಡು ಹೆಣ್ಣು, ಆನು ಅನ್ನುವುದು ಈ ಗಂಡು ಹೆಣ್ಣಿಗೆ ಹುಟ್ಟಿದ ಮಗು, ನಾನು ನೀನು ಆನು ತಾನು ಅನ್ನುವುದು ಸಮಾಜ. ಇದು 4 ತಂತಿ ಅನ್ನುವ ಪದ್ಯದ ತಿರುಳು. ಇದನ್ನ ಇಟ್ಕೊಂಡು ಯಾವುದೋ ಅಪ್ಪ ಅಮ್ಮ ಯಾವತ್ತೋ ಕೂಡಿದ್ರು, ಅವ್ರಿಗೆ ಹಿಂಗೇನೋ ಒಂದು ಮಗು ಆಯ್ತು, ಆ ಮಗುವನ್ನು ಇನ್ಯಾವನೋ ಸಾಕ್ತಾ ಇದ್ದಾನೆ. ಅದನ್ನ ಈ ಸಮಾಜ ಹೇಗೆ ನೋಡುತ್ತೆ? ಒಬ್ಬ ಪ್ರಖ್ಯಾತ ಜರ್ನಲಿಸ್ಟ್ ಪಾತ್ರ ಹೋರಾಟನೇ ಮಾಡ್ತಿರ್ತಾಳೆ, ಅವಳಿಗೆ ತನ್ನ ತಾಯಿ ಯಾರು ಅಂತ ತಿಳ್ಕೊಬೇಕು ಅಂತ. ಆ ಪ್ರೋಸೆಸ್ ಅಲ್ಲಿ ಅವಳಿಗೆ ಗೊತ್ತಾಗತ್ತೆ, ಒಬ್ಬ ದೇವದಾಸಿಯ ಮಗಳು ನಾನು, ಅವಳಿಗೆ ಗೊತ್ತಾಗತ್ತೆ. ಆ ದೇವದಾಸಿ ಎಲ್ಲಿದ್ದಾಳೆ ಅಂತ ಹುಡುಕೊಂಡು ಹೋಗ್ತಾಳೆ, ಅದಕ್ಕೆಲ್ಲ ಧಾರವಾಡದ ಕಡೆಗೆ ಹೋಗ್ತಾಳೆ. ಹೀಗೆ ಒಂದು ಅಪರೂಪದ ಒಂದು ಧಾರಾವಾಹಿಯನ್ನ ಬರೆಯೋದಕ್ಕೆ ಸಾಧ್ಯ ಆಯ್ತು. ದೊಡ್ಡ ದೊಡ್ಡ ನಿರ್ದೇಶಕರ ಜೊತೆ, ನಟರ ಜೊತೆ ನೀವು ಕೆಲಸ ಮಾಡಿದ್ದೀರಾ, ಒಡನಾಟ ಇಟ್ಕೊಂಡು ಅವ್ರ ಜೊತೆ ಬೆಳೆದಿದ್ದೀರಾ. ನೀವು ಹೀರೋ ಆಗಿ ಬೆಳಿಬಹುದಿತ್ತು ಆ ಸಮಯದಲ್ಲಿ, ನೀವ್ ಯಾಕೆ ಪ್ರಯತ್ನ ಪಡ್ಲಿಲ್ಲ? ಗೊತ್ತಿಲ್ಲ, ಬದುಕು ಯಾರನ್ನ ಹೇಗ್ ಕರ್ಕೊಂಡು ಹೋಗುತ್ತೆ ಅಂತ ಹೇಳಕ್ ಬರಲ್ಲ. ನನ್ನ ಬದುಕು ನನಗೆ ಕೊಟ್ಟ ಆಯ್ಕೆಗಳನ್ನ ನಾನು ಆ ದಾರಿಲಿ ನಡ್ಕೊಂಡು ಹೋದೆ. ಉದಾಹರಣೆಗೆ, ನಾ ಓದಿದ್ದೇನಪ್ಪ ಅಂದ್ರೆ ಡಿಪ್ಲೊಮಾ ಇನ್ ಸೆರಾಮಿಕ್ಸ್ ಡಿಪ್ಲೊಮಾ ಮಾಡಿದ ತಕ್ಷಣ ಅದ್ರಲ್ಲಿ ಫಸ್ಟ್ ರ್ಯಾಂಕ್ ಬಂದ್ಬಿಟ್ಟೆ. ಮಾರನೇ ದಿನನೇ ಎಲ್ಲ BHEL ಅನ್ನೋದ್ರಲ್ಲಿ ಕೆಲಸ ಸಿಕ್ಬಿಡ್ತು. BHEL ಅಲ್ಲಿ ಕೆಲಸ ಸಿಕ್ಕರೆ ಅಲ್ಲೂ ಆ ಫ್ಯಾಕ್ಟ್ರಿಯಲ್ಲೂ ನಾಟಕ ಮಾಡಿಸ್ತಾ ಇದ್ದೆ. ಅದ್ರ ಮಧ್ಯೆನೆ ಅವರೇ ಫ್ಯಾಕ್ಟ್ರಿ ಅವರೆಲ್ಲ ಕಲ್ಕತ್ತಾ ಕಳಿಸಿದ್ರು, ಯಾವ್ದೋ ಕಂಪ್ಲೇಂಟ್ ಅಟೆಂಡ್ ಮಾಡಕ್ಕೆ ಅಂತ.
ಅಲ್ಲಿ ಒಂದು ಇಂಟರ್ವ್ಯೂ ಇದು ಬಂದಿತ್ತು ಪತ್ರಿಕೆಯಲ್ಲಿ, ಒಂದು ಜಾಹೀರಾತು, ಇಂಜಿನಿಯರಿಂಗ್ಗೆ ಎಕ್ಸ್ಟರ್ನಲ್ ಸ್ಟೂಡೆಂಟ್ ಆಗಿ ಓದಬಹುದು ಅಂತ. ಹೀಗೆ ಜಗದೀಶ್ಪುರ್ ಯೂನಿವರ್ಸಿಟಿಯಲ್ಲಿ ಎಕ್ಸ್ಟರ್ನಲ್ ಸ್ಟೂಡೆಂಟ್ ಆಗಿ ಇಂಜಿನಿಯರಿಂಗ್ ಮಾಡಿದೆ, ಸಿರಾಮಿಕ್ ಇಂಜಿನಿಯರಿಂಗ್ ಮಾಡಿದೆ. ಆ ಮಾಡ್ತಿರುವ ಕಾಲದಲ್ಲೇ ಫ್ಯಾಕ್ಟ್ರಿಯಲ್ಲಿ ಇದ್ದುಕೊಂಡೇ ಇಂಜಿನಿಯರಿಂಗ್ ಮಾಡಿದೆ. ಆದ್ರಿಂದ ಅಲ್ಲಿ ಏನೇನೇನೇನೋ ಅನುಭವಗಳು. ಮತ್ತು ಪ್ರಾಯಶಃ ನನಗೆ BHEL ಫ್ಯಾಕ್ಟ್ರಿಯಲ್ಲಿ ಕೆಲಸ ಸಿಕ್ಕದೇ ಇದ್ದಿದ್ರೆ ನಾನೇನಾಗ್ತಿದ್ನೋ ಗೊತ್ತಿಲ್ಲ. ಆಗ BHEL ಫ್ಯಾಕ್ಟ್ರಿಯಲ್ಲಿ ಇದ್ದಾಗಲೇ ನನಗೆ ಶಂಕರನಾಗ್ ಮುಂತಾದವರ ಗೆಳೆತನ 80-81ನೇ ಇಸ್ವಿಯಲ್ಲಿ. ಅವ್ರ ನಾಟಕಗಳಲ್ಲಿ ಬೆಳಗ್ಗೆ ಎಲ್ಲ ಫ್ಯಾಕ್ಟ್ರಿಯಲ್ಲಿ ಇರೋದು, ಸಾಯಂಕಾಲ ಬಂದು ಅವ್ರ ನಾಟಕದಲ್ಲೂ ಮಾಡೋದು, ಸಮುದಾಯದ ನಾಟಕದಲ್ಲೂ ಮಾಡೋದು, ಬೆನಕದವ್ರ ನಾಟಕದಲ್ಲೂ ಮಾಡೋದು, ಕಲಾಗಂಗೋತ್ರಿ ಎಲ್ಲರ ಜೊತೆಗೂ ನಾಟಕ ಮಾಡುವುದು. ಯಾವ್ದಾರ ತಂಡ ಇರಲಿ ಹೋಗೋದು ನಾಟಕ ಮಾಡೋದು. ಅಲ್ಲಿ ಮಳೆ ಹೊಡೆಯೋ ಕೆಲಸ ಇದ್ರೆ ಮಳೆ ಹೊಡೆಯೋದು, ಸಂಜೆ ಹೊತ್ತು ಫ್ರೀ ಅಲ್ಲ. ಹಾಗೆ ಇವ್ರದ್ದು ನಾಟಕ ರಿಹರ್ಸಲ್ ಎಲ್ಲ ರಾತ್ರಿ ಇರೋದು. 9 ಗಂಟೆ ಮೇಲೆ ಶಂಕರ್ನಾಗ್ ಅವ್ರ ನಾಟಕದ ರಿಹರ್ಸಲ್. ಅಲ್ಲಿವರೆಗೆ ಬೇರೆ ನಾಟಕ ಮಾಡೋದು. 6 ಗಂಟೆಯಿಂದ 9 ಗಂಟೆ ಒಂದು ನಾಟಕ ರಿಹರ್ಸಲ್, 9 ಗಂಟೆಯಿಂದ 12 ಗಂಟೆ ಇವ್ರ ನಾಟಕ ರಿಹರ್ಸಲ್. ಹೀಗೆ ಒಂತರಹದ ಗೆಳೆತನ. ರಾತ್ರಿ ಅವರೆಲ್ಲೋ ನಮ್ಮನ್ನ ಮನೆ ತನಕ ಕರ್ಕೊಂಬರೋರು. ಅಲ್ಲೆಲ್ಲೋ ಮಾರ್ಕೆಟ್ ಅಲ್ಲಿ ಒಂದು ತಾಜ್ ರೆಸ್ಟೋರೆಂಟ್ ಅಂತ, ಅಲ್ಲಿ ಗ್ರೀನ್ ಟೀ ಕುಡಿಯೋದು, ಲೆಮನ್ ಟೀ ಕುಡಿಯೋದು ರಾತ್ರಿ ಹೊತ್ತು. ಇದೆಲ್ಲ ಅಭ್ಯಾಸಗಳು ಆಗಿದ್ದೆ ಅಲ್ಲಿ ಶಂಕರನಾಗ್ ತಂಡದಲ್ಲಿ. ರಾತ್ರಿ ಹೊತ್ತು ಹಿಂಗೆ ಟೀ ಸಿಗ್ತದ ನಮ್ಗೆ, ಲೆಮನ್ ಟೀ ಅನ್ನೋದು ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಅಂತ ಗೊತ್ತಾಗಿದ್ದೆ ಶಂಕರನಾಗಿಂದ. ನಾನು ಬೆಂಗಳೂರಲ್ಲೇ ಇದ್ದು ರಾತ್ರಿ 1 ಗಂಟೆಗೆ ಟೀ ಸಿಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಆತ್ನಿಂದ ಗೊತ್ತಾಯ್ತು. ರಾತ್ರಿ ಹೊತ್ತು ನಮ್ಗೆಲ್ಲೋ ಒಂದ್ ಕಡೆ ಆಮ್ಲೆಟ್ ಸಿಗುತ್ತೆ, ಇನ್ನೇನೋ ಬಿರಿಯಾನಿ ಸಿಗುತ್ತೆ. ಇವೆಲ್ಲ ಗೊತ್ತಾಗಿದ್ದೆ ಶಂಕರನಾಗಿಂದ. ಹಾಗೆ ಆದ ಪರಿಚಯ. ಆತನೇ ಆಕ್ಸಿಡೆಂಟ್ ಅನ್ನೋ ಸಿನಿಮಾಕ್ಕೆ ಕರ್ಕೊಂಡೋದ. ಹೀಗಾಗಿ ಆಕ್ಸಿಡೆಂಟ್ ಅನ್ನೋ ಸಿನಿಮಾಲಿ ಚೂರು ಪಾರು ಕೆಲಸ ಮಾಡಿದೆ. ಏನೋ ಪೂರ್ಣ ಪ್ರಮಾಣದ ಕೆಲಸ ಅಲ್ಲ, ಏನೋ ಅವ್ರು ಆಡಿದ ಮಾತನ್ನ ಗುಂಡಿಗೆ ಬರ್ಕೊಡೋದು ಅನ್ನೋ ಕೆಲಸ. ಅದಾಗೋ ಹೊತ್ತಿಗೆನೆ ನನಗೆ ಫ್ಯಾಕ್ಟ್ರಿಯಲ್ಲಿ ದೊಡ್ಡ ಬೋನಸ್ ಕೊಟ್ಬಿಟ್ಟಿದ್ರು. ಆ ಬೋನಸ್ ಇಟ್ಕೊಂಡು ಒಂದು ಶಾರ್ಟ್ ಫಿಲ್ಮ್ ಮಾಡಕ್ ಹೋದೆ. ಶಂಕರ್ನಾಗ್ ನಿನ್ ದುಡ್ಡು ಖರ್ಚು ಮಾಡಬೇಡ ಅಂತ ತಾನೇ ದುಡ್ಡು ಹಾಕದ. ಹೀಗಾಗಿ ಶಂಕರ್ನಾಗ್ ಅವ್ರ ತಂಡ, ಅದು ಶಂಕರ್ನಾಗ್ ನಿರ್ಮಾಣದಲ್ಲಿ ನಾನು ಮೊದಲ ಕಿರುಚಿತ್ರ ನಿರ್ದೇಶನ ಮಾಡಿದೆ. ಹೀಗಾಗಿ ನಿರ್ದೇಶನದ ಕಡೆಗೆ ಒಲವು ಜಾಸ್ತಿ ಆಗ್ಬೇಕು. ಇದ್ರ ಮುಂದುವರಿಕೆಯಾಗಿ 85ನೇ ಇಸ್ವಿಲಿ ನನ್ನ ಇಂಜಿನಿಯರಿಂಗ್ ಮುಗೀತು. ಅದೇ ಹೊತ್ತಿಗೆ ತವರನ ಕತೆ ಸಿನಿಮಾ ಶುರುವಾಯ್ತು. ಆ ಸಿನಿಮಾಲ್ಲೂ ಚೂರು ಪಾರು ಕೆಲಸ ಮಾಡಿದೆ. ಆಮೇಲೆ ಯಾವ್ದೋ ಶಂಕನಾದ ಅನ್ನೋ ಸಿನಿಮಾಲ್ ಕೆಲಸ ಮಾಡಿದೆ. ಈ ಕೆಲಸಗಳು ಎಷ್ಟು ಜಾಸ್ತಿ ಆಗಿ ಹೋಯ್ತು ಅಂತಂದ್ರೆ, ಫ್ಯಾಕ್ಟ್ರಿಯನ್ನ 87ನೇ ಇಸ್ವಿಯಲ್ಲಿ ನನಗೆ 25 ವರ್ಷ ವಯಸ್ಸಾಗಿದ್ದಾಗ ಬಿಟ್ಟೆ. ಆದ್ರೆ ಫ್ಯಾಕ್ಟ್ರಿ ಅವರು ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ಇಲ್ಲ ನೀನ್ ಇರ್ಲೇಬೇಕು ಅಂತಂದ್ರು. ರಾಜೀನಾಮೆ ಕೊಟ್ಟಿದ್ರು. 1 ವರ್ಷ ಫ್ಯಾಕ್ಟ್ರಿಗೆ ಹೋದೆ. 87ನೇ ಇಸ್ವಿಯಲ್ಲಿ ರಾಜೀನಾಮೆ ಕೊಟ್ಟಿದ್ರು ಕೂಡ 88ನೇ ಇಸ್ವಿವರೆಗೂ ಹೋದೆ. 88ನೇ ಇಸ್ವಿಯಲ್ಲಿ ನಾಳೆಯಿಂದ ನಾ ಬರಲ್ಲ ಅಂತ ಹೇಳಿ ನಾನೇ ಹೋಗೋದು ನಿಲ್ಲಿಸ್ದೆ. ಹಾಗೆ 88ನೇ ಇಸ್ವಿಯಲ್ಲಿ ಬಿಡಕ್ ಕಾರಣ ಏನು ಅಂದ್ರೆ, ಮಿಥಿಲೆಯ ಸೀತೆಯರು ಅನ್ನೋ ಒಂದು ಸಿನಿಮಾ ಸಿಕ್ಕಿತ್ತು. ಅದರಲ್ಲಿ ಬರವಣಿಗೆ ಎಲ್ಲ ಮಾಡೋ ಕೆಲಸ ಇತ್ತು. ಹೀಗೆ ನಾನು ಪೂರ್ಣ ಪ್ರಮಾಣದಲ್ಲಿ ರಂಗಭೂಮಿಗೆ ಮತ್ತು ಸಿನಿಮಾಕ್ಕೆ ಬಂದ ಮೇಲೆ ಅಚಿ ಉದಯ್ ಶಂಕರ್ ಅವರು ನಿನ್ನ ಕನ್ನಡ ಬರಲ್ಲ ಅನ್ಬಿಟ್ರು ಅಂತ MA ಕನ್ನಡ ಕೂಡ ಮಾಡಿದೆ. ಹೀಗೆ ಯಾರೋ ಏನೋ ಹೇಳಿದ್ರು ಹೋಗೇನೋ ಮಾಡಿದೆ ಆ ತರಹ. ಮತ್ತೆ ಇದ್ಯಾವುದು ಕೂಡ ನನ್ನ ಆಯ್ಕೆ ಆಗಿತ್ತು ಅಂತಲ್ಲ. ಯಾರೋ ನಾನು ನಿರ್ದೇಶನ ಮಾಡಿದ ನಾಟಕವನ್ನ ಯಾರೋ ನೋಡಿದ್ರು. ಆ ಹಲ್ಲೆ ನನ್ನ ತಾಯಿ ಎನ್ನುವ ನಾಟಕವನ್ನ KSL ಸ್ವಾಮಿ ರವಿ ಅವರು ನೋಡಿದ್ರು, KV ಜಯರಾಮ್ ಅವರು ನೋಡಿದ್ರು. ನೋಡ್ಬಿಟ್ಟು ನನ್ನನ್ನು ಬರವಣಿಗೆ ಕರೆದ್ರು. ಅವರು ನಿರ್ದೇಶನಕ್ಕೆ ಕರೆದಿದ್ರೆ ನಿರ್ದೇಶನಕ್ಕೆ ಹೋಗ್ತಿದ್ದೆ. ಅವ್ರು ಬರವಣಿಗೆ ಕರೆದ್ರು, ಬರವಣಿಗೆ ಮಾಡಿದೆ. KV ಜಯರಾಮ್ ಅವ್ರಿಗೆ ಬರ್ಕೊಟ್ಟೆ ಮೊದಲು ಸಿನಿಮಾನ. ಅದು ಸಿನಿಮಾ ಆಗಲಿಲ್ಲ. ಆದ್ರೆ KSL ಸ್ವಾಮಿ ರವಿ ಅವ್ರಿಗೆ ಬರೆದಿದ್ದು ಸಿನಿಮಾ ಆಗೋಯ್ತು. KV ಜಯರಾಮ್ ಅವ್ರಿಗೆ ಬರ್ಕೊಟ್ಟಿದ್ದು ಅದೇ ಹೆಸರಲ್ಲಿ ಬೇರೆ ಸಿನಿಮಾ ಬಂತು. ಅದ್ರ ನಾ ಬರ್ಕೊಟ್ಟಿದ್ದು ಸಿನಿಮಾ ಆಗಲಿಲ್ಲ. ಹೀಗೆ ಒಂದಾಗಿರುತ್ತೆ, ಇನ್ನೊಂದು ಆಗಿರಲ್ಲ. ಗೆಲುವು ಇರುತ್ತೆ, ಸೋಲು ಇರುತ್ತೆ, ನಡೀತಾ ಇರುತ್ತೆ ಜೀವನ. ಬಂದಂಗೆ ಹೋಗ್ತಾ ಇರೋದಷ್ಟೇ. ಆದ್ರೆ ಇಲ್ಲಿ ಪ್ರಕಾಶ ಹೇಗ್ ಸಿಕ್ಕದ ಅಂದ್ರೆ, 83ನೇ ಇಸ್ವಿ ನಾನು BHEL ಅಲ್ಲೇ ಇದ್ದೆ. ಜೊತೆಗೆ ಅಭಿನಯ ತರಂಗ ಅನ್ನುವ ಯಾವ ಶಾಲೆಯಲ್ಲಿ ನಾನು ಕಲ್ತಿದ್ನೋ ಅಲ್ಲೇ ನಾನು ಉಪ ಪ್ರಾಂಶುಪಾಲ ಆಗಿದ್ದೆ, ವೈಸ್ ಪ್ರಿನ್ಸಿಪಾಲ್ ಆಗಿದ್ದೆ. ಪಾಠನೂ ಮಾಡ್ತಿದ್ದೆ, ರಂಗಭೂಮಿ ನಿರ್ದೇಶನ ಇತ್ಯಾದಿ ಪಾಠ ಮಾಡ್ತಿದ್ದೆ. ಆ ವರ್ಷ 83ನೇ ಇಸ್ವಿಯಲ್ಲಿ ಪ್ರಕಾಶ್ ರೈ ಅಲ್ಲಿ ವಿದ್ಯಾರ್ಥಿಯಾಗಿ ಸೇರ್ಕೊಂಡಿದ್ರು. ನನಗೆ ಅವರು ವಿದ್ಯಾರ್ಥಿಯಾಗಿಯೇ ಪರಿಚಯ ಆಗಿದ್ದು. ಆಮೇಲೆ ವಯಸ್ಸಿನ ದೃಷ್ಟಿಯಿಂದ ಒಂದೇ ವಯಸ್ಸಿನವರು, ನನಗಿಂತ ಒಂದು 2-3 ವರ್ಷ ಚಿಕ್ಕವರು ಅವರು. ಹೀಗಾಗಿ ಗೆಳೆತನ ಬೆಳೀತು, ಗೆಳೆಯರಾಗಿ
ಇವತ್ತವರೆಗೂ ಗೆಳೆಯರಾಗಿದ್ದೀವಿ.